ಓದಲು ಅಂತ ವಿದೇಶಕ್ಕೆ ಕಳಿಸಿದ್ರೆ ಅಪ್ಪು ಮಗಳು ಮಾಡಿದ್ದೇನು ಗೊತ್ತಾ? ಒಂದು ಮಗಳು ಧೃತಿ ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಸೊ ಅಷ್ಟಕ್ಕೂ ಏನು ಮಾಡಿದ್ರು ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು? ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು ಅಶ್ವಿನಿ ಅವರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊಟ್ಟ ಮೊದಲನೇದಾಗಿ ಒಂದು ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಮಗಳು ವಿದೇಶದಲ್ಲಿ ಒಂದು ಕಾಲೇಜಿನಲ್ಲಿ ಓದಬೇಕು ಅಂದ್ಕೊಂಡಿದ್ದೆ ತಪ್ಪಾಯ್ತಾ? ಇದೆಲ್ಲದರ ಬಗ್ಗೆ ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಅಪ್ಪು ಅವರು ಇಂದಿಗೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು ಕೂಡ ನಮ್ಮ ಜೊತೆನೇ ಇದ್ದಾರೆ ಅಂತಕ್ಕಂಥ ಒಂದು ಫೀಲಿಂಗ್ ಆಗ್ತಾ ಇದೆ. ಸೊ ಯಾವ ರೀತಿ ಅಪ್ಪ ಅಂತಂದರೆ ಇಂದಿಗೂ ಕೂಡ ದೇವರಾಗಿ ನಮ್ಮ ಒಳಗೇ ನೆಲೆಸಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು. ಅಂತಹ ಪುನೀತ್ ರಾಜ್ಕುಮಾರ್ ಅವರನ್ನು ಒಂದು ಸ್ಮರಿಸಿದ್ರೆ ಒಂದು ತುಂಬಾ ಒಂದು ಒಳ್ಳೆಯದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಅಪ್ಪು ಅವರು ಯಾವ ರೀತಿಯಾಗಿದ್ರಪ್ಪ ಅಂತಂದರೆ ಎಷ್ಟೋ ದಾನ ಧರ್ಮಗಳನ್ನು ಮಾಡಿದ್ರು ಕೂಡ ಸ್ವತಃ ತಮ್ಮ ಹೆಂಡತಿ ತಮ್ಮ ಮಕ್ಕಳಿಗೆ ಗೊತ್ತಿಲ್ಲದವ್ರ ರೀತಿಯಲ್ಲಿ ಒಂದು ದಾನ ಧರ್ಮಗಳನ್ನು ಮಾಡಿದ್ದಾರೆ. ಸೊ ಇವರ ಆ ಒಂದು ಗುಣಕ್ಕೆ ಎಲ್ಲರೂ ಕೂಡ ಒಂದು ಚಪ್ಪಾಳೆಯನ್ನು ತಟ್ಟಲೇಬೇಕು, ಎಲ್ಲರೂ ಕೂಡ ಮೆಚ್ಚುಗೆಯನ್ನು ಒಂದು ವ್ಯಕ್ತಪಡಿಸಲೇಬೇಕು. ಸೊ ಒಂದು ಸಾಯೋಕ್ಕಿಂತ ಮುಂಚೆ ಇವರಿಗೆ ಅಭಿಮಾನಿಗಳ ಒಂದು ಫ್ಯಾನ್ ಫಾಲೋವಿಂಗ್ ಅಂತಕ್ಕಂಥದ್ದು ತುಂಬ ಕಡಿಮೆ ಇತ್ತು. ಕಡಿಮೆ ಅಂದರೆ ಕಡಿಮೆ ಏನಿರಲಿಲ್ಲ. ಸೊ ಆದರೆ ಒಂದು ಸಾವಿನ ನಂತರವೇ ಇವರಿಗೆ ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಆಗಿರೋದು. ಅಷ್ಟೊಂದರ ಮಟ್ಟಿಗೆ ಒಂದು ಇವರ ಸಾವು ಸ್ವಾರ್ಥಕತೆಯನ್ನು ಪಡೆದಿದೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಇಂದಿಗೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಒಂದು ದೇವರಾಗಿ ಇಂದಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ನಿಂತಿದ್ದಾರೆ. ಸೊ ಇಷ್ಟೊಂದೆಲ್ಲ ಸಾಧನೆಯನ್ನು ಮಾಡಿದ್ರು ಕೂಡ ಪುನೀತ್ ರಾಜ್ಕುಮಾರ್ ಅವರು ಎಲ್ಲೂ ಯಾರ ಬಳಿನೂ ಹೇಳ್ಕೊಂಡಿರಲಿಲ್ಲ, ಎಲ್ಲೂ ಯಾರೂ ಯಾಕೆ ಸ್ವತಃ ತಮ್ಮ ಹೆಂಡತಿ ಬಳಿನೇ ಅಂದರೆ ತಮ್ಮ ಹೆಂಡತಿ ಮಕ್ಕಳ ಬಳಿನೇ ಒಂದು ಪುನೀತ್ ರಾಜ್ಕುಮಾರ್ ಅವರು ಹೇಳ್ಕೊಂಡಿರಲಿಲ್ಲ. ಸೊ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ರು ಕೂಡ ಒಂದು ಪುನೀತ್ ರಾಜ್ಕುಮಾರ್ ಅವರು ಸುಮ್ಮನಿದ್ರು. ಸೊ ಇಂತಹ ಪುನೀತ್ ರಾಜ್ಕುಮಾರ್ ಅವರು ನನ್ನ ಮಗಳು ಚೆನ್ನಾಗಿ ಓದಲಿ, ಕಾಲೇಜ್ನಲ್ಲಿ ಒಂದು ರ್ಯಾಂಕನ್ನು ಪಡೀಲಿ, ಅವಳು ಕಾಲ ಮೇಲೆ ಅವಳು ಆದಷ್ಟು ಬೇಗ ನಿಂತ್ಕೊಳ್ಳಿ ಅನ್ನೋ ಒಂದು ಆಸೆಯಿಂದ ತಮ್ಮ ಮಗಳು ಧೃತಿಯನ್ನು ಒಂದು ವಿದೇಶದಲ್ಲಿ ಒಂದು ಉನ್ನತ ವ್ಯಾಸಂಗಕ್ಕೆ ಇಟ್ಟಿದ್ರು. ಅಂದರೆ ಒಂದು ಡಿಗ್ರಿ ಪದವಿಯನ್ನು ಅವಳು ವಿದೇಶದಲ್ಲಿ ಕಂಪ್ಲೀಟ್ ಮಾಡಬೇಕು, ಚೆನ್ನಾಗಿ ಓದಬೇಕು ಅನ್ನೋದು ಅಪ್ಪ ಅವರ ಆಸೆ ಆಗಿತ್ತು. ಸೊ ಒಂದು ಆಸೆ ಅಂತೆ ಅಂದರೆ ಅಪ್ಪನ ಆಸೆ ಅಂತೆ ತುಂಬ ಚೆನ್ನಾಗಿ ಏನೋ ಓದ್ತಾ ಇದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಯಾಕೆ ಈ ರೀತಿಯಾಗಿ ಮಾಡಿದ್ರು, ಯಾಕೆ ಒಂದು ಕಣ್ಣೀರನ್ನು ಹಾಕಿಸಿದ್ರು ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಕಣ್ಣಲ್ಲಿ ಅಂತಂದರೆ ಸೊ ಅಷ್ಟಕ್ಕೂ ನೋಡಬೇಕಪ್ಪ ಅಂತಂದರೆ ಅಪ್ಪು ಅವರಿಗೆ ಒಂದು ಆಸೆ ಏನಿತ್ತಪ್ಪ ಅಂತಂದರೆ ನನ್ನ ಮಗಳು ವಿದೇಶದಲ್ಲಿ ಡಿಗ್ರಿಯನ್ನು ಪಡೆದುಬಿಟ್ಟು ಸೊ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಬೇಕು, ಏನಾದರೂ ಬಿಸ್ನೆಸ್ಸನ್ನು ಮಾಡಬೇಕು ಅನ್ನೋದು ಒಂದು ಅಪ್ಪು ಅವರ ಆಸೆಯಾಗಿತ್ತು. ಆದಷ್ಟು ಬೇಗ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಬೇಕು ಅನ್ನೋದು ಒಂದು ಪುನೀತ್ ರಾಜ್ಕುಮಾರ್ ಅವರ ಆಸೆಯಾಗಿತ್ತು. ಸೊ ಇನ್ನು ಅಪ್ಪು ಅವ್ರು ನೋಡಬೇಕಪ್ಪ ಅಂತಂದರೆ ತಮ್ಮ ಮಗಳು ಅಂದರೆ ಧೃತಿ ಅವರ ಮೇಲೆ ತುಂಬ ಪ್ರೀತಿಯನ್ನು ಇಟ್ಕೊಂಡಿದ್ರು. ಸೊ ಅಷ್ಟೊಂದು ಪ್ರೀತಿಯನ್ನು ಇಟ್ಕೊಂಡಂಥ ಪುನೀತ್ ರಾಜ್ಕುಮಾರ್ ಅವರು ಸೊ ಇಂದಿಗೆ ಅವರ ಬಳಿ ಇಲ್ಲ, ಸೊ ನಮ್ಮ ಬಳಿ ಇಲ್ಲ, ಒಂದು ಇಂದಿಗೂ ಕೂಡ ಅವರು ಇಲ್ಲ ಅಂದರೂ ಕೂಡ ಇದ್ದಾರೆ ಅನ್ನೋ ರೀತಿಯಾಗಿ ಫೀಲ್ ಆಗ್ತಾ ಇದೆ. ಇನ್ನು ಅಪ್ಪು ಅವರ ಮಗಳಾದಂಥ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಏನೋ ವಿದ್ಯಾಭ್ಯಾಸವನ್ನು ಚೆನ್ನಾಗೇ ಮಾಡ್ತಾಯಿದ್ರು. ಆದರೆ ಇದ್ದಕ್ಕಿದ್ದಾಗೆ ಹೇಳಬೇಕಪ್ಪ ಅಂತಂದರೆ ನಾನು ಇಲ್ಲೇ ಸೆಟ್ಲ್ ಆಗ್ತೀನಿ, ಇಲ್ಲೇ ಬಿಸ್ನೆಸ್ ಮಾಡ್ತೀನಿ, ನಾನು ಇಂಡಿಯಾಗೆ ಮರಳೋದಿಲ್ಲ, ಸೊ ನಾನು ಕರ್ನಾಟಕಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರಂತೆ. ಇದನ್ನೇ ಕೇಳಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಒಂದು ಕಣ್ಣೀರನ್ನು ಹಾಕಿಬಿಟ್ಟು ಆಯಿತು ನಿಮ್ಮ ಅಪ್ಪನೂ ನಮ್ಮ ಜೊತೆಯಲ್ಲಿಲ್ಲ, ನೀವು ಕೂಡ ಇರಬೇಡಿ ಹೋಗಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರಂತೆ. ಸೊ ಒಂದು ತಾಯಿಯ ಒಂದು ಕಣ್ಣೀರಿಗೆ ಸೋತ್ಬಿಟ್ಟು ನಾನು ಬರ್ತೀನಿ ಕರ್ನಾಟಕಕ್ಕೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರಂತೆ. ಸೊ ಒಂದು ಕಣ್ಣೀರನ್ನ ಹಾಕಿಸಿದ್ದಾರೆ, ನಾನು ಇಲ್ಲೇ ಇರ್ತೀನಿ ಅನ್ನೋ ಒಂದು ಡಿಸಿಷನ್ನ ತೆಗೆದುಕೊಂಡ್ಬಿಟ್ಟು ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು. ಸೊ ಈ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ನಿರ್ಧಾರದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.